ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಸಂವಿಧಾನ ಹಾಗೂ ಸಾಮಾಜಿಕ ಶೈಕ್ಷಣಿಕ ಜಾಗೃತಿಗಾಗಿ ಬೀದರ್ನ ಮಾಮನ್ಕೇರಿಯಲ್ಲಿರುವ ಜ್ಞಾನಸುಧಾ ವಿದ್ಯಾಲಯದ ಆಡಿಟೋರಿಯಂ ಹಾಲ್ನಲ್ಲಿ ಅಭ್ಯುದಯ ಆರ್ಟ್ಸ್ ಅಕಾಡೆಮಿ ಹೈದರಾಬಾದ್, ಜ್ಞಾನಸುಧಾ ವಿದ್ಯಾಲಯ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಎಲ್ಲರ ಅಂಬೇಡ್ಕರ್ ಸಂಗಮ್ ಶರಣಂ ಗಚ್ಚಾಮಿ ನಾಟಕ ಪ್ರದರ್ಶನ ಬಹಳ ಅದ್ಭುತವಾಗಿ ಮೂಡಿ ಬಂದಿತು. ಎಲ್ಲ ವಿದ್ಯಾರ್ಥಿಗಳನ್ನ, ಪ್ರೇಕ್ಷಕರನ್ನ ಈ ನಾಟಕ ತನ್ನತ್ತ ನೋಡುವ ಹಾಗೆ ಹಿಡಿದಿಟ್ಟಿತು. ನನ್ನನ್ನ ಕೇವಲ ಮೂರ್ತಿ ಮಾಡಿ ಪೂಜೆಗೆ ಸೀಮಿತಗೊಳಿಸಿದ್ದೀರಿ. ಕೆಳ ಜಾತಿಯವರಿಗೆ ಮಾತ್ರ ನನ್ನನ್ನ ಸೀಮಿತವಿರಿಸಿದ್ದೀರಿ. ನನ್ನ ಆಶೆಗಳೇನಾದವು? ನನ್ನ ಹೋರಾಟ ಎಲ್ಲಿಗೆ ಬಂತು? ಸಂವಿಧಾನದ ಆಶೆ ಈಡೇರಿತೆ? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಮೂರ್ತಿ ಜೀವ ಪಡೆದು ಮೇಲಿನಂತೆ ಈ ಪ್ರಶ್ನೆಗಳನ್ನ ಕೇಳಲಾರಂಭಿಸಿದಾಗ ಒಂದು ಕ್ಷಣ ಸಭಿಕರು ಆಶ್ಚರ್ಯಚಕಿತರಾದರು. ವೇದಿಕೆ ಮೇಲೆ ಪ್ರತಿಷ್ಠಾಪಿಸಿದ ಅಂಬೇಡ್ಕರ್ ಅವರ ಮೂರ್ತಿಗೆ ರಾಜಕಾರಣಿಗಳು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸುತ್ತಾರೆ. ಆ ಮೂರ್ತಿ ಜೀವ ಪಡೆದು ಅಂಬೇಡ್ಕರ್ ಅವರು 4-5 ಹೆಜ್ಜೆ ಹಾಕುತ್ತಾ ಮುಂದಕ್ಕೆ ಬರ್ತಾರೆ. ಆನಂತರ ರಾಜಕಾರಣಿಗಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಅವರು ದಂಗಾಗಿ ಉತ್ತರ ಕೊಡದೇ ಇರ್ತಾರೆ. ಎಲ್ರಿಗೂ ಸಮಾನ ಅವಕಾಶಗಳು ಸೃಷ್ಟಿಯಾಗಬೇಕು. ಈ ದೇಶದ ಸಂಪತ್ತಿನ ಸಮಾನ ಹಂಚಿಕೆಯಾಗಬೇಕು. ಎಲ್ಲಾ ರಂಗಗಳಲ್ಲಿ ಶೋಷಿತರಿಗೆ ಅವಕಾಶಗಳು ಸಿಗಬೇಕು. ಮೇಲು ಕೀಳು ಎಂಬ ಭಾವನೆ ತೊಲಗಬೇಕು. ಸಮೃದ್ಧವಾದ ರಾಷ್ಟ್ರ ನಿರ್ಮಾಣವಾಗಬೇಕು. ಅಲ್ಪಸಂಖ್ಯಾತರಿಗೆ ಭದ್ರತೆ ಖಾತ್ರಿಪಡಿಸಬೇಕು. ಆದರೆ ಈಗ ಏನಾಗ್ತಾ ಇದೆ? ಸಂವಿಧಾನದ ಆಶೆಗಳಿಗೆ ವಿರುದ್ಧವಾದ ಸಂಗತಿಗಳು ನಡೀತಾ ಇವೆ. ಕೋಮುವಾದ ಹೆಚ್ಚಾಗ್ತಾ ಇದೆ. ಖಾಸಗಿ ರಂಗದಲ್ಲಿ ಶೋಷಿತರಿಗೆ ಅವಕಾಶಗಳೇ ಇಲ್ಲದಂತಾಗ್ತಾ ಇದೆ. ಇದರಿಂದ ಅಸಮಾನತೆ ಜಾಸ್ತಿಯಾಗುತ್ತಿದೆ. ದೇಶದಲ್ಲಿ ಇನ್ನೊಂದು ವ್ಯವಸ್ಥೆ ಸೃಷ್ಟಿಯಾಗ್ತಾ ಇದೆ. ಇದೊಂದು ಬಗೆಯ ತಾರತಮ್ಯದಿಂದ ಕೂಡಿದ ಸಮಾಜ ಸೃಷ್ಟಿಸಲಾಗುತ್ತಿದೆ. ಇದನ್ನು ತಡೆಯಲು ನೀವೇನ್ ಮಾಡ್ತಾ ಇದ್ದೀರಿ ಎಂದು ಅಂಬೇಡ್ಕರ್ ಅವರು ಪ್ರಶ್ನಿಸಿದಾಗ, ನಾವು ಅಸಹಾಯಕರಾಗಿದ್ದೇವೆ ಎಂದು ರಾಜಕಾರಣಿಗಳು ಉತ್ತರಿಸುತ್ತಾರೆ. ನಾನು ಕಂಡ ಕನಸು ಸಂವಿಧಾನದ ಆಶೆಗಳು ನಿಜ ಸ್ವರೂಪದಲ್ಲಿ ಜಾರಿಗೆ ಬರೆದಿದ್ರೆ ಸಮಾಜ ಉದ್ದೇಶ ಈಡೇರುವುದಿಲ್ಲ. ಇದಕ್ಕಾಗಿ ಪ್ರಜೆಗಳು ದನಿ ಎತ್ತಬೇಕು ಎಂಬ ಸಂದೇಶ ಕೊಟ್ಟು ಅಂಬೇಡ್ಕರ್ ಪುನಃ ಮೂರ್ತಿಯಾಗ್ತಾರೆ. ಹೈದರಾಬಾದ್ನ ಅಭ್ಯುದಯ ಆರ್ಟ್ಸ್ ಕಲಾವಿದರು ನಡೆಸಿಕೊಟ್ಟ 90 ನಿಮಿಷದ ಈ ನಾಟಕವು ಎಲ್ಲರನ್ನ ಹಿಡಿದಿಟ್ಟಿತು. ಅಂಬೇಡ್ಕರ್ ಅವರ ಬಾಲ್ಯ ಜೀವನ, ಜಾತಿ ತಾರತಮ್ಯ, ಜಾತಿಯ ಕಾರಣಕ್ಕಾಗಿ ಎದುರಿಸಿದ ಅವಮಾನ, ರಮಾಬಾಯಿ ಅವರೊಂದಿಗಿನ ವಿವಾಹ, ವಿದೇಶದಲ್ಲಿ ವ್ಯಾಸಂಗ, ಚೌಡಾರ ಕೆರೆ ನೀರಿಗಾಗಿ ನಡೆಸಿದ ಹೋರಾಟ, ಸಂವಿಧಾನ ರಚನೆ, ಹಿಂದೂ ಕೋಡ್ ಬಿಲ್ ಜಾರಿ, ಶೋಷಿತರಿಗೆ ಮೀಸಲು ಕಲ್ಪಿಸಬೇಕೆಂದು ಮಹಾತ್ಮ ಗಾಂಧಿ ಜೊತೆ ನಡೆಸಿದ ಸಂವಾದ, ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋರಾಟಕ್ಕಿಳಿದಿದ್ದು, ಹಿಂದೂ ಧರ್ಮ ತೊರೆದು ಬೌದ್ಧ ಧರ್ಮ ಸ್ವೀಕರಿಸಿ ಬಹುಜನ ಸಮಾಜವನ್ನು ಉದ್ದೇಶಿಸಿ ಮಾತನಾಡಿದ ಸಂಗತಿಗಳು ಥೇಟ್ ಕಣ್ಮುಂದೆ ನಡೆದಂತೆ ಭಾಸವಾಯಿತು. ಕಲಾವಿದರು ಪರಕಾಯ ಪ್ರವೇಶ ಮಾಡಿದಂತೆ ಅದ್ಭುತ ನಟನೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ನಾಟಕ ಕೇವಲ ಸಂಭಾಷಣೆಗೆ ಮಾತ್ರ ಸೀಮಿತವಿರಲಿಲ್ಲ. ದುಃಖ ಹಾಗೂ ಸಂತೋಷದ ಸಂದರ್ಭವನ್ನ ಪಾತ್ರಧಾರಿಗಳು ಕುಣಿತ, ಹಾಡುಗಳ ಮೂಲಕ ಪ್ರಸ್ತುತಪಡಿಸಿ ನೋಡುಗರನ್ನ ಕಟ್ಟಿ ಹಾಕಿದ್ರು. ಈ ಸಂದರ್ಭದಲ್ಲಿ ಜ್ಞಾನಸುಧಾ ವಿದ್ಯಾಲಯದ ಮುನೇಶ್ ಇಲಾಖಾ, ಅನಿಲ್ ಕುಮಾರ್ ಬೆಲ್ದಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಸಂವಿಧಾನ ಸಂರಕ್ಷಣಾ ಸಮಿತಿ ಆನಂದ್ ದೇವಪ್ಪ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು, ಹಿರಿಯ ಪತ್ರಕರ್ತರಾದ ಅಪ್ಪರಾವ್ ಸೌದಿ, ಬಾಬುರಾವ್ ಪಾಸ್ವಾನ್ ಅಧ್ಯಕ್ಷರು, ದಲಿತ ಸಂಘರ್ಷ ಸಮಿತಿ ಬೀದರ್, ಶ್ರೀಪತ್ರಾವ್ ದೀನೆ ಅಧ್ಯಕ್ಷರು, ದಲಿತ ಸೇನೆ ಬೀದರ್, ಪ್ರದೀಪ್ ನಾಟಕರ್ ಅಧ್ಯಕ್ಷರು, ಬಹುಜನ ವಿದ್ಯಾರ್ಥಿ ಸಂಘ ಸೇರಿದಂತೆ ಇನ್ನಿತರರು ಇದ್ದರು. The drama has a lot of grit, beautiful songs, very good dialogue, and excellent expressions. I was seeing the expressions, and the expressions were too good. And the message which they want to give, they have given it in the right way. So, a big round of applause to the team, by sir. And second, ಜ್ಞಾನಸುಧಾ ವಿದ್ಯಾಲಯ always believed in Vasudhaiva Kutumbakam, universal family. We are all one. We all belong to one community, that is humanity. So we are all universal family members. So that is what even Ambedkar, Vasudha, Buddha, everybody has told the same thing. And we are adopting it. We are taking India to a newer height with this concept. And I would like to thank Anand sir, Anil sir, Anand sir, Appara sir, and all the team members for coming over here. And thank you very much for patiently watching this drama with a lot of it, because they have covered everything. So big round of applause to all the students for your sake. Okay. So thank you very much.
ಮದುವೆ ಆಗಿರ್ತಕ್ಕಂಥದ್ದೆಲ್ಲ ಜಾಸ್ತಿ ಮಾತಾಡಲ್ಲ. ಇವತ್ತು ನಮ್ಮ ಅನಿಲ್ ಗಂಧಾರ್ ಅವರು, ವಿನಯ್ ಅವರು, ಪ್ರದೀಪ್ ಅವರು ಎಲ್ಲ ಬಳಗ ಸೇರಿ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಜ್ಞಾನಸುಧಾ ವಿದ್ಯಾಲಯವರು ಈ ಕಾರ್ಯಕ್ರಮಕ್ಕೆ ಒಂದು ಆಸ್ಪದವನ್ನು ಕೊಟ್ಟು ಇವತ್ತೇನು ತಾವು ವಿದ್ಯಾರ್ಥಿ ಇದ್ರಿ, ವಿದ್ಯಾರ್ಥಿ ಜೀವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾಗಿದ್ರು, ಅವ್ರ ತತ್ವ ಏನು, ಅವ್ರ ಸಂವಿಧಾನ ಯಾಕೆ ಬರೆದ್ರು ಅಂತ ವಿವರವಾಗಿ 90 ನಿಮಿಷಗಳ ಒಂದು ನಾಟಕ ಪ್ರದರ್ಶನದಲ್ಲಿ ನನಗನ್ಸುತ್ತೆ ನಿಮಗೆಲ್ಲ ಗೊತ್ತಾಗಿದೆ. ಈಗಾಗಲೇ ನಮ್ಮ ಮಂದಿ ಸರ್ ಅವರಂಗೆ ವಸುದೇವ ಕುಟುಂಬ ಅಂತಂದ್ರೆ ನಾವೆಲ್ಲ ಈ ಭಾರತ ದೇಶದ ಪ್ರತಿಯೊಬ್ಬ ಮಕ್ಕಳು ಅಣ್ಣ ತಮ್ಮಂತರ ಸಹೋದರರ ಥರ ಎಲ್ಲರನ್ನೂ ಕೈ ಹಿಡಿದುಕೊಂಡು ಮುಂದೂಡಿದಂಥ ಕೆಲಸ ಮಾಡಬೇಕಂತ ಹೇಳೋದೇ ಈ ನಾಟಕದ ಪ್ರಮುಖ ಉದ್ದೇಶವಾಗಿದ್ದು, ಇವತ್ತು ಸಂವಿಧಾನ ಅಂತಂದ್ರೆ ಇವತ್ತು ಕೆಲವೊಬ್ಬರಿಗೆ ಮಾತ್ರ ಸೀಮಿತ ಇಲ್ಲ, ಪ್ರತಿಯೊಬ್ಬ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕರಿಗೆ ಈ ಸಂವಿಧಾನ ರಚನೆ ಮಾಡಲಾಗಿದೆ. ಹೀಗಾಗಿ ಇವತ್ತು ನಾವೇನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ, ನಾವೇನು ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ, ಇದು ಪ್ರತಿಯೊಬ್ಬರು ವಾಸ ಮಾಡುವಂತ ಪ್ರತಿಯೊಬ್ಬರು ಈ ಸಂವಿಧಾನದ ಆಶಯದ ಮೇಲೆ ವಾಸ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಏನಾದರೂ ಇವತ್ತ ನಮಗೆ ಧರ್ಮ ಮುಖ್ಯ, ಧರ್ಮದ ಜೊತೆಗೆ ನಮಗೆ ಸಂವಿಧಾನ ಕೂಡ ಮುಖ್ಯ ಅಂತ ಹೇಳಿ ತಿಳ್ಕೊಂಡು ಪ್ರತಿಯೊಬ್ಬ ಮಕ್ಕಳು ತಮ್ಮ ಜೀವನದಲ್ಲಿ ಸಂವಿಧಾನ ಓದಬೇಕು, ಸಂವಿಧಾನದಲ್ಲಿ ಇರುವಂತಹ ಆಶಯಗಳು ಓದ್ಕೊಂಡು ಮುನ್ನಡೆಯಬೇಕಂತ ಹೇಳಿ ಮತ್ತೊಂದ್ಸಲ ನಮ್ಮ ಜ್ಞಾನಸುಧಾ ಸಂಸ್ಥೆಯವರಿಗೆ ಯಾವಾಗಲೂ ಒಳ್ಳೆ ಸಾಮಾಜಿಕ ಕೆಲಸ ಮಾಡ್ತಾ ಇರ್ತಾರೆ. ಇವತ್ತು ಮೊನ್ನೆ ನಡೆದಂತ ನಮ್ಮ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಕೂಡ ನಮಗೆ ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ, ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳಿ ಮತ್ತೊಂದ್ಸಲ ನಮ್ಮ ತೆಲಂಗಾಣದಲ್ಲಿ ಬಂದಂತ ಸಮಸ್ತ ಟೀಮ್ मैं समझता हूँ आपको हिंदी आता है, otherwise I will talk in English. I wanted to do this natak in Baswa Kalyan because I belong to Baswa Kalyan. I was discussing with Anil Gandhar ji that we should take you people to Baswa Kalyan because Baswa Kalyan is Baswanda Nadu. Like whatever taught to society, whatever Dr. Baba Saheb Ambedkar given to society, in the same way Dr. Vishwaguru Baswanda has given equality to all the people of world in 12th century. So we wanted you people to take in Baswa Kalyan. I heartily welcome and we will sit and we will talk for that. Thank you so much. Thank you. ಧನ್ಯವಾದ. ನಾವೆಲ್ಲ ಭಾರತೀಯರಾಗೋಣ ಅಂತ ಆಶಿಸ್ತಾ ಮತ್ತೊಮ್ಮೆ ತಮಗೆ ಹೇಳ್ತಾ ಅಪ್ಪರ ಸರಿ ಮುಖ್ಯ ನಿಮಿಷದಲ್ಲಿ ಮಾತಾಡಬೇಕಂತ ಹೇಳ್ತೇವೆ. ನಮ್ಮೆಲ್ಲರ ಅಂಬೇಡ್ಕರ್ ಸಂಗಮ ಶರಣ ಬಚ್ಚಾಮಿ ಕಾರ್ಯದಲ್ಲಿ ಬರೆದ ನಾಟಕ ಅಂದು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ, ಅವರ ಪಟ್ಟ ಸಂಕಷ್ಟಗಳು ಮತ್ತು ಅವರ ಬರೆದ ಸಂವಿಧಾನ, ಇಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಂವಿಧಾನವನ್ನು ಪಾಲನೆ ಮಾಡಲಾಗ್ತಾ ಇದೆ, ರಾಜಕೀಯ ಮತ್ತು ಮತ್ತಿತರ ಸಮುದಾಯ ಯಾವ ರೀತಿ ಅದನ್ನು ಪಾಲನೆ ಮಾಡ್ತಾ ಇದೆ ಅನ್ನೋದಂತೆ ಅದ್ಭುತವಾಗಿ ಮೂಡಿದಂಥ ಈ ನಾಟಕದ ತಂಡಕ್ಕೆ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಈ ನಾಟಕ ಆಯೋಜನೆಗೆ ಮುಂದುವರೆಸಿದ ಅನಿಲ್ ಗಂಧಾರ್ ಅವರು ಜಿಲ್ಲೆಯಾದ್ಯಂತ ಪ್ರತಿಯೊಂದು ಕಾಲೇಜುಗಳಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಕೇಳ್ಕೊತಾ ಎಲ್ಲರಿಗೂ ಧನ್ಯವಾದಗಳು.